ನಗರಾಜ್ ಬೈರಿಸರು ಸುಗಮ ಸಂಗೀತದ ಹಿನ್ನೆಲೆ ಅಂತ ಹೇಳ್ಕೊಂಡಿದ್ದಾರೆ. ಯಾರು ಇತಿಹಾಸವನ್ನು ಅರಿಯಲಾರರು ಅವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಒಂದು ಮಾತಿದೆ. ಅವರು ತಳಸ್ಪರ್ಶಿ ಅಧ್ಯಯನ ಮಾಡಿಬಿಟ್ಟಿದ್ದಾರೆ. ಯಾವ್ಯಾವಾಗ ಏರಿಳಿತಗಳು ಕಂಡಿದೆ, ಯಾವಾಗ ಹುಣ್ಣಿಮೆ ಬಂದು ಉಬ್ಬರ ಆಡಿದೆ, ಮತ್ತೆ ಅಮಾವಾಸ್ಯೆ ಬಂದಿದೆ ಅಂತ ಗೊತ್ತಾಗಿದೆ ಅವರಿಗೆ. ಮೈಸೂರಿನಲ್ಲಿ ಕೂಡ ಬೆಳೀತು. ಇಕ್ಕೇರಿ ಬಾಳಪ್ಪ ಅಲ್ಲಿ ಅನೇಕರು ಬೆಳೆಸಿದ್ರು. ಆಮೇಲೆ ಇಲ್ಲಿ ಅನೇಕರು ಬೆಳೆಸಿದ್ದಾರೆ. ಮೈಸೂರಿನಲ್ಲಿ ಲೀಲಾವತಿ ಅವರು ಮೊದಲಾಗಿ ನಮ್ಮ ಇಂದ್ರಾಣಿ ಅನಂತರಾಮ ಮೇಡಮ್ ಕಾಣ್ತಾ ಇಲ್ಲ, ಯಾಕಂದ್ರೆ ಅವರ ಗುರುಗಳಾದಂಥ ಮಡಿಕೇರಿ ನಾಗೇಂದ್ರ ಅವರು, ಸುನೀತಾ ಚಂದ್ರಕುಮಾರ್ ಅವರು, ಅವರೆಲ್ಲ ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ಆದರೆ ಅದು ಆಯಾ ಶಾಲೆಗಳ ಇತಿಮಿತಿಗಳಲ್ಲೇ ಅಲ್ಲಲ್ಲೇ ಗಿರಿಕೆ ಹೊಡಿತಾ ಇತ್ತು. ಅದು ಒಂದು ಬಯಲಿಗೆ ಬಂದಿರಲಿಲ್ಲ. ಅದು ನಾನು ನಿನ್ನೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಈ ಲಕ್ಷ್ಮಣ ಮೋರ್ಚೆ ಹೋಗ್ಬಿಡ್ತಾನೆ ರಾವಣನ ಯುದ್ಧದಲ್ಲಿ. ಅವಾಗ ರಾಮನಂತವನೇ ಕೈಗೆಟ್ಟು ಕುತ್ಕೊಂಡ್ಬಿಡ್ತಾನೆ ಚಿತ್ತಕ್ರಾಂತನಾಗಿ. ಆದರೆ ಆಂಜನೇಯ ಬಂದು ನಾನಿದ್ದೀನಿ ಏನಾಗಬೇಕು ಅಂತಂದಾಗ ಸಂಜೀವಿನಿ ಬೇಕು ಅಂತಂದಾಗ ಹೋಗಿ ಸಂಜೀವಿನಿ ಪರ್ವತವನ್ನೇ ಹೊತ್ಕೊಂಡ್ ಬರ್ತಾನೆ ಅವನು. ಇದು ಲಕ್ಷ್ಮಣನೋಪಾದಿಯಲ್ಲಿ ಮೂರ್ಛಾವಸ್ಥೆಯಲ್ಲಿತ್ತು ಮೈಸೂರಲ್ಲಿ ಸುಗಮ ಸಂಗೀತ. ಯಾಕಾಗಿ ಅಂತಂದ್ರೆ ಈಗ ಅವರು ಹೇಳಿದಿಲ್ಲ ಆ ಕಾರಣಗಳಿಗೆ. ಆ ಮೂರ್ಛಾವಸ್ಥೆಯಲ್ಲಿದ್ದಂಥ ಸುಗಮ ಸಂಗೀತ ಅನ್ನುವ ಲಕ್ಷ್ಮಣನನ್ನ ಸಂಜೀವಿ ಪರ್ವತವನ್ನೇ ಹೊತ್ಕೊಂಡ್ಬಂದು ಪುನಶ್ಚೇತನಗೊಳಿಸಿ ಬದುಕಿಸಿದವರು ನಾಗರಾಜ್ ಬೈರವರು. ಅದಕ್ಕೆ ಮೂರ್ಛಾವಸ್ಥೆಯಿಂದ ಮತ್ತೆ ಪ್ರಾಣಾವಸ್ಥೆ ಬಂತು, ಹೊಸ ಚೈತನ್ಯ ಬಂತು. ಅವರ ಕೃಪಾ ಪೋಷಕ ಮಂಡಳಿ ನಾವೆಲ್ಲ ಅವ್ರಿಗೆ ಚಿರಋಣಿಗಳು. ನಮಗೆ ಅವರು ಭೋಜರಾಜ, ಅಕ್ಷರಕ್ಕೆ ಲಕ್ಷ್ಯ ಕೊಡ್ತಾ ಇದ್ದಂತೆ ಭೋಜರಾಜ. ಕವಿಗಳನ್ನ, ಸಾಹಿತಿಗಳನ್ನ, ಗಾಯಕರನ್ನ, ಗಾಯಕಿಯರನ್ನ, ಈ ಗಾಯಕಿಯರಿಗೆ ಇರೋಷ್ಟು ಜೀವಗಳನ್ನು ನಾನು ಎಲ್ಲಿ ನೋಡಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು. ಒಬ್ಬರು ಕಂಡ್ರೆ ಒಬ್ಬರಿಗಾಗಲ್ಲ, ಒಬ್ಬರು ಕಂಡ್ರೆ ಒಬ್ಬರಿಗೆ ಮತ್ಸರ, ಒಬ್ಬರು ಕಂಡ್ರೆ ಒಬ್ಬರು ಹೊಟ್ಟೆಗೆ. ಅದನ್ನ ನೋಡಿ ನೋಡಿ ಸಾಕಾಗಿ ಹೋಗಿದೆ ನನಗೆ. ಅವ್ರಿಗೆ ಹಣ ಕೊಟ್ರೆ ಅವ್ರಿಗೆ ಕೊಟ್ರಿ ಅಂತಾರೆ, ನೀವು ಬಂದು ಆಡ್ರಿ ಅಂತಾರೆ, ನನ್ನ ಕೈಯಿಂದ ಆಗಲ್ಲ ಅಂತಾರೆ. ಅದನ್ನ ಈಗ ಎಷ್ಟು ಚಂದ ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಇದು ನಮ್ಮ NS ಪ್ರಸಾದ್ ಸರ್ ತಪ್ಪು ತಿಳ್ಕೋಬಾರ್ದು. ಬೆಂಗಳೂರನ್ನ ಮೈಸೂರಿಗೆ ಬರಕ್ಕೆ ಮಾಡಿರೋರು ಬೈರಿಸರು. ಎಲ್ಲರಿಗೂ ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು. ಬೆಂಗಳೂರಿಗರು ನಮ್ಮನ್ನು ಯಾವಾಗಲೂ ಮಲತಾಯಿ ಧೋರಣೆಯಿಂದಲೇ ನೋಡ್ತಾ ಇದ್ರು. ಅದರಲ್ಲಿ ಎರಡು ಮಾತಲ್ಲಿ ಇಬ್ಬರು ನಮ್ಮ ಆತ್ಮೀಯರು ಇನ್ನೊಬ್ಬರು ಬೆಂಗಳೂರಿಗೆ ಬಂದಿದ್ದಾರೆ. ಮತ್ತೆ NS ಪ್ರಸಾದ್ ಸರ್ ಮೈಸೂರಿಗೆ ಹೋಗಿ ಬೆಂಗಳೂರಿಗರಾಗಿದ್ದಾರೆ. ಆದರೆ ಅವ್ರು ಯಾವಾಗಲೂ ಮೈಸೂರಿನವರನ್ನ ದ್ವಿತೀಯ ದರ್ಜೆಯಲ್ಲೇ ಕಾಣ್ತಾ ಇದ್ದರು. ಅಲ್ಲಿ ಮೈಸೂರಿನ ಯಾವ ಕಲಾವಿದರಿಗಾಗಲಿ ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ಇರಲಿ, ಇನ್ನೊಂದಕ್ಕಾಗಲಿ ಮೈಸೂರಿನ ಕಲಾವಿದರಿಗೆ ಯಾರಿಗೂ ಅವಕಾಶ ಇರಲಿಲ್ಲ. ಅಲ್ಲಿ ಒಂದು ಕಮಿಟಿ ಇದೆ, ಸರಿ ಗೊತ್ತಿದೆ ಯಾರು ಅವರು ಅಂತ. ಅವ್ರು ಯಾರನ್ನ ನಿರ್ಧಾರ ಮಾಡ್ತಾರೆ ಅವರೇ. ಅಕ್ಕ ಸಮ್ಮೇಳನ, ಅಮೇರಿಕ ಸಮ್ಮೇಳನ, ಇನ್ನೊಂದು ಅದೆಲ್ಲ ಅವ್ರು ಒಳ ಹೊರಗಳು ಬಲ್ಲವರಿಗೆ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ಬೆಂಗಳೂರನ್ನ ಒಡಮರಳಿ ನೋಡಿ ಮೈಸೂರಿಗೆ ವಾಪಸ್ ಬಂದು ಮೈಸೂರಲ್ಲಿ ನಡೆಯುವ ಈ ಉತ್ಸವವನ್ನು ಕಂಡು ಬೆಂಗಳೂರಿಗರೆಲ್ಲ ಕಿಕ್ಕೇರಿ ಕೃಷ್ಣಮೂರ್ತಿ ಸರಿಂದ ಹಿಡಿದು ಮುದ್ದು ಕೃಷ್ಣ ಅವರಿಂದ ಹಿಡಿದು ಮುದ್ದು ಕೃಷ್ಣ ಕಿಕ್ಕೇರಿ ಅವರು ಅಷ್ಟು ಸುಲಭ ಅಂತ ಅನ್ಕೊಂಡ್ಬಿಡಿ ನೀವು. ಇವರೆಲ್ಲ ಇದಾರಲ್ಲ, ಇವರೆಲ್ಲ ದಿಗ್ಗಜರು. ಈ ಐರಾವತಗಳನ್ನ ಬಳಸೋದು ಅಷ್ಟು ಸುಲಭ ಅಲ್ಲ. ಈ ಐರಾವತಗಳನ್ನ ಇಲ್ಲಿ ಬರಂಗ್ ಮಾಡಿದ್ರೆ ಅದು ಗ್ರೇಟ್ನೆಸ್. ಅದಕ್ಕೆ ನಾವು ಮೈಸೂರಿಗೆ ಆಭಾರಿಗಳಾಗಿದ್ದೀವಿ. ಅದ್ರ ಹಿಂದೆ ಶ್ರಮ ಅಪಾರ ಇದೆ. ಆ ಸಹನೆ, ತಾಳ್ಮೆ, ನಾಗರಾಜ್ ಬೈರವರು ಒಂದು ತ್ಯಾಗ ಇಲ್ಲಿ ಹೋದ್ರೆ ಆಗೋದಿಲ್ಲ. ಅದಕ್ಕೆ ಅವ್ರು ಎಷ್ಟು ಸಾವುಕಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ಇಲ್ಲೆಲ್ಲ ಘಮ 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 ಅಂತ ಇದೆ ಅಂತಂದ್ರೆ ಇದೊಂದು ಆ ಪರಿಮಳಕ್ಕೆ ಹಿಂದೆ ಒಂದು ಕರ್ಪೂರ ಉರಿತಾ ಇರ್ತದೆ. ಆ ಕರ್ಪೂರದ ಗಿರಿ ಅವರು ನಮ್ಮ ಬೈರಿ ಸರ್ ಅವರು. ಅದರಿಂದಾಗಿ ನಾವು ಈ ಸುಗಮ ಸಂಗೀತದ ಪರಿಮಳವನ್ನು ಆಸ್ವಾದಿಸ್ತಾ ಇದ್ದೀವಿ. ಸುಗಮ ಸಂಗೀತ ಅಂದ್ರೆ ಇದು ಬಡವರ ಬಾದಾಮಿ. ಇದಕ್ಕೆ ಸಂಗೀತದ ಜ್ಞಾನ ಬೇಕಾಗಿಲ್ಲ. ಸುಮ್ಮನೆ ಒಂದು ಅಭಿರುಚಿ ಇದ್ರೆ ಸಾಕು, ಒಂದು ಪ್ರೀತಿ ಇದ್ರೆ ಸಾಕು. ಬಡವರ ಬಾದಾಮಿ ಅಂತಾರೆ ಕಡಲೆಕಾಯಿಗೆ, ಹಂಗೆ ಕಡಲೆಕಾಯಿ ಇದ್ದಂಗೆ ತುಂಬಾ ಶಾಸ್ತ್ರೀಯವಾಗಿ ಹಾಡಬೇಕಾಗಿಲ್ಲ. ಆದರೆ ರಾಗ, ಲಯ, ಲಳಿ, ತಾಳ, ಮೇಳ ಗೊತ್ತಿರ್ಬೇಕಷ್ಟೇ. ಭಾವ ಮುಖ್ಯವಾಗಿ ಬೇಕು. ಭಾವ ಪ್ರಧಾನ ಇದೆ, ಸಾಹಿತ್ಯ ಪ್ರಧಾನ ಇದೆ. ಸಾಹಿತ್ಯವನ್ನು ಸಂಗೀತ ಬೆಂಬಲಿಸುತ್ತೆ ಅಷ್ಟೇ. ಸಂಗೀತ ಸಾಹಿತ್ಯದ ವಾಹಕ ಅಷ್ಟೇ. ಅದೇ ಎಲ್ಲವೂ ಅಲ್ಲ. ಸಂಗೀತ ಪ್ರಧಾನವಲ್ಲ, ಇದು ಸಾಹಿತ್ಯ ಪ್ರಧಾನ. ಅದನ್ನು NS ಪ್ರಸಾದ್ ಸರ್ ಅವರು ಪೂರ್ತಿ ಎಲ್ಲ ಸಿಡಿ, ನನ್ನವೇ 2 ಸಿಡಿ 3 ಸಿಡಿ ಮಾಡಿದ್ದಾರೆ ಅವರು. ಆ ಸಿಡಿಗಳಲ್ಲೆಲ್ಲ ಅದನ್ನೇ ಹೇಳಿದ್ದಾರೆ. ಅದ್ಭುತವಾದಂಥ ಸರ್ವಸಂಯೋಜಕ. ಅಂಥವರು ಇಲ್ಲಿ ಬಂದು 2 ದಿವಸ ನಮ್ಮ ಜೊತೆಗೆ ಇಷ್ಟು ಸಮಯವನ್ನು ಕಳೆದು ನಮ್ಮ ಪೂರ್ವಜನ್ಮದ ಪುಣ್ಯ. ಅದಕ್ಕೆ ಕಾರಣರು ಬೈರಿ ಸರ್. ಅದರಲ್ಲಿ 2 ಮಾತಿಲ್ಲ. ನಾವು ನೀವು ಪುನೀತರಾಗಿದ್ದೀವಿ. ಅವರ
ಗಾಯನ ಗಂಗೆಯಲ್ಲಿ ನಿಂದೆದ್ದಿದ್ದೀವಿ, ಪಾವನರಾಗಿದ್ದೀವಿ. ಬಹುಶಃ ನಮ್ಮ ಮೈಸೂರಿಗರು ಈಗ ಸಾಹಿತ್ಯದ ಜೊತೆಗೆ ಸಂಗೀತದ ಜೊತೆಗೆ ಹೆಚ್ಚು ಶ್ರೀಮಂತಿಕೆಯ ಒಂದು ವಾರಸುದಾರ ಆಗಿದ್ದಾರೆ ಅಂತ ಅನಿಸುತ್ತೆ ನನಗೆ. 2 ದಿವಸದಲ್ಲಿ ಸಾಕಷ್ಟು ಪ್ರಬುದ್ಧತೆ ಮತ್ತು ಪಕ್ವತೆ ತಮಗೆ ದಕ್ಕಿದೆ ಅನ್ನುವುದು ನನ್ನ ನಿರೀಕ್ಷೆ. ಅದು ಖುಷಿ ಇಲ್ಲ ಅಂತ ಅನಿಸುತ್ತೆ. ಈ ಕಾರಣಕ್ಕಾಗಿ NS ಪ್ರಸಾದ್ ಸರ್ ಅವರಿಗೆ ಮತ್ತು ನಮ್ಮ ಬೈರಿ ಸರ್ ಅವರಿಗೆ, ನಮ್ಮ ಎಲ್ಲ ಕಲಾವಿದರ ಪರವಾಗಿ ನೋಡಿ, ಸಂಗೀತಕ್ಕೆ ಎಂತ ಶಕ್ತಿ ಇದೆ ಅಂತಂದ್ರೆ, ಶಂಕರ ಅವ್ರು ಇವರಲ್ಲ, ದೇವನೂರ ಶಂಕರ ಕೂಡ ನಮ್ಮ ಜೊತೆಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಂತ ಒಬ್ಬ ಮೇಧಾವಿ, ಒಬ್ಬ ಸಂತ ಹೀಗೆ ಪ್ರಶಾಂತವಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ತಪಸ್ವಿ ಹಾಗೆ ಕುತ್ಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೆ ಎಂತ ಶಕ್ತಿ ಇದೆ. ಅವರ ಸಂಸ್ಕಾರ ಎಂಥದ್ದು. ದಂಪತಿಗಳು ಶಿವಪಾರ್ವತಿ ಇರ್ತಾರೆ, ನಮ್ಮ ನಡುವೆ ವಿರಾಜಮಾನರಾಗ್ಬಿಟ್ಟಿದ್ದಾರೆ. ಅವರು ನೀವು ಎಲ್ಲಿ ಕರೆದ್ರು ಬರೋದಿಲ್ಲ, ಹೋಗೋದಿಲ್ಲ. ಅವ್ರನ್ನ ಕರ್ಕೊಂಡು ಹೋಗೋದು ಮತ್ತು ಕೂರ್ಸ್ಕೊಳ್ಳೋದು ತುಂಬ ಕಷ್ಟ. ಆದರೆ ಅವರು ಎಲ್ಲರೂ ಅವರನ್ನು ನೋಡಿ ಕಲ್ತ್ಕೋಬೇಕು ಹಾಗೆ ಕೂತ್ಕೊಂಡಿದ್ದಾರೆ, ಅಲ್ಗಾಡದಂಗೆ ಕೂತ್ಕೊಂಡಿದ್ದಾರೆ. ಅವರು ಇಬ್ಬರು ಅಲ್ಗಾಡದಂಗೆ ಕೂತ್ಕೊಂಡಿರೋದೇ ನಿಮ್ಗೆಷ್ಟು ಸಂಗೀತ ಮತ್ತು ಈ ಶಿಕ್ಷಣ ಫಲಪ್ರದ ಆಗಿದೆ ಅನ್ನೋದಕ್ಕೆ ಪರಮ ಸಾಕ್ಷಿ ಸರ್. ಇಂಥ ಒಂದು ಅದ್ಭುತವಾದ, ಫಲಪ್ರದವಾದ, ಅತ್ಯಂತ ಫಲದಾಯಕವಾದಂಥ ಸಮಾರಂಭವನ್ನು ಮಾಡಿದ್ರು. ಹಾಂ ಸರ್, ಬೈರಿ ಸರ್ಗೆ ನಾವು ನೀವೆಲ್ಲ ಚಿರಋಣಿಗಳು ಅಂತ ಹೇಳ್ತಾ ಒಂದು ಎದ್ದು ನಿಂತು ಅವರಿಗೆ ಚಪ್ಪಾಳೆ ಹಾಕ್ತಾರೆ. ಅದೇ ರೀತಿ ಗುರುದಕ್ಷಿಣೆಯಲ್ಲಿ ಕೂಡ ಚಪ್ಪಾಳೆ NS ಪ್ರಸಾದ್ ಸರ್ ಅವರಿಗೆ ಗೌರವ. ನಾವು ನಿಮಗೆ ಚಿರಋಣಿಗಳು ಸರ್. ನಿಮ್ಮಿಬ್ಬರ ಸಂತತಿ ಸಾವಿರವಾಗಲಿ, ಆ ಸಂತತಿ ನಮ್ಮಿಂದಲೇ ಮುಂದುವರಿಲಿ. ಈಗ ಒಂದು ಗ್ರೂಪ್ ಫೋಟೋ ಇರ್ತದಂತೆ, ದಯವಿಟ್ಟು ಬನ್ನಿ.